ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್. ರಾಜ್ಯ ರಾಜಕಾರಣದಲ್ಲಿ ಕೆಲವು ನಾಯಕರು ಇರ್ತಾರೆ. ಅವರು ರಾಜ್ಯ ರಾಜಕಾರಣದ ಒಂದು ದಿಕ್ಕು ದೆಸೆಯನ್ನೇ ಬದಲಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇಟ್ಕೊಂಡಿರ್ತಾರೆ. ಅಂತ ಒಬ್ಬ ರಾಜಕಾರಣಿಯನ್ನ ನಾನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು 2019ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಕಾರಣ ಆಗಿದ್ರು. ಈಗ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂತ ಒಂದು ನಾಯಕತ್ವವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಅವ್ರು ಯಾರು ಅಲ್ಲ, ಮಾಜಿ DCM ಹಾಗೆ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಅದು ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ. ಬಿಜೆಪಿ ಪಕ್ಷದ ಕೆಲವೊಂದು ನಾಯಕರ ಒಂದು ವಿಚಾರದಲ್ಲಿ ಅಸಮಾಧಾನಗೊಂಡು ನನ್ನನ್ನು ಪಕ್ಷವನ್ನು ಬಿಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಆ ಪಕ್ಷವನ್ನು ಬಿಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟರು. ನನಗೆ ಆ ಸಂದರ್ಭದಲ್ಲಿ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಬಂತು. ಅದನ್ನೆಲ್ಲವನ್ನು ಸಹಿಸಿಕೊಂಡು ನನ್ನಷ್ಟಕ್ಕೆ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅನೇಕ ನನ್ನ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಆದಾಗ ಅವಾಗ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಆ ಪಕ್ಷವನ್ನು ಬಿಟ್ಟು ಜನರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಜನರ ಅಭಿಪ್ರಾಯದ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ. ನನ್ನ ಕ್ಷೇತ್ರದ ಜನ ಬಹುತೇಕ ತಮಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥ, ಅತಿ ಹೆಚ್ಚು ಲೀಡ್ ಬಂದಿರತಕ್ಕಂಥ ಜನರಲ್ಲಿ ನನ್ನನ್ನು 2ನೇ ಸ್ಥಾನಕ್ಕೆ ಕಳಿಸಿದ್ರು. ಆ ಕ್ಷೇತ್ರದ ಜನರು ಮಾಡಿರ್ತಕ್ಕಂಥ ಒಂದು ನನಗೆ ಆಶೀರ್ವಾದ. ಇವತ್ತು ನನಗೆ ಬಲ ಸಿಕ್ಕಿದೆ, ಶಕ್ತಿ ಸಿಕ್ಕಿದೆ. ಅದನ್ನು ಬಳಸಿಕೊಂಡು ಇವತ್ತು ಕ್ಷೇತ್ರದ ಕಾರ್ಯಗಳನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಇವತ್ತು ಮಾಡ್ತಾ ಹೊರಟಿದ್ದೆ. ಹೀಗಾಗಿ ಮೊದಲು ನನಗೆ ತೃಪ್ತಿ ಸಿಗ್ತಕ್ಕಂಥದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ತೃಪ್ತಿ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಇವತ್ತು ಆನಂದವಾಗಿ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡ್ತಾ, ಅದಕ್ಕೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಾಕಷ್ಟು ಅನುದಾನವನ್ನು ಕೂಡ ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆ ಅನುದಾನವನ್ನು ಬಳಸ್ಕೊಂಡು ನೀರಾವರಿ ಇರ್ಬೋದು, ಕುಡಿ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಇರ್ಬೋದು, ವಿದ್ಯುತ್ ಕ್ಷೇತ್ರದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು, ಒಟ್ಟಾರೆ ಜನರಿಗೆ ಬೇಕಾಗತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ಆನಂದವಾಗಿ ಇದ್ದೀನಿ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಜಗದೀಶ್ ಶೆಟ್ಟರ್ ಅವರು, ನೀವು ಇಬ್ರು ಜೊತೆಯಾಗಿ ಕಾಂಗ್ರೆಸ್ ಸೇರ್ಪಡೆ ಆದ್ರಿ. ಈಗ ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ದಾರೆ. ನಿಮ್ಗೆಲ್ಲೋ ಒಂದ್ ಕಡೆ ದೇಹ ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಇಡೀ ಮನಸ್ಸು ಬಿಜೆಪಿಯಲ್ಲೇ ಇದೆ ಅನ್ನೋ ರೀತಿ ಅನಿಸ್ತಿದ್ಯಾ? ಹಾಗೇನಿಲ್ಲ. ಮೊದಲು ಒಂದು, ಜಗದೀಶ್ ಶೆಟ್ಟರ್ ಅವರು ನಾನು ಒಟ್ಟಿಗೆ ಕೂಡಿ ಕಾಂಗ್ರೆಸ್ ಸೇರಿದವರಲ್ಲ. ನನಗೆ ಘಾಸಿ ಆದಂಥ ಸಂದರ್ಭದಲ್ಲಿ, ನನಗೆ ನೋವಾದಂಥ ಸಂದರ್ಭದಲ್ಲಿ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ತದನಂತರ ಜಗದೀಶ್ ಶೆಟ್ಟರ್ ಬಂದ. ಬರುವಾಗೂ ನಾನು ನಮ್ಮನ್ನು ಭಾಳ ಚರ್ಚೆ ಮಾಡಿಲ್ಲ, ಮತ್ತು ಹೋಗೋ ಮುಂದೂ ಯಾಕೆ ಹೋದ್ರು ಅನ್ನೋದು ನಮಗೂ ಕೂಡ ಚರ್ಚೆ ಮಾಡಿಲ್ಲ. ಅದಕ್ಕೆ ಅವ್ರ ವಿಚಾರ ಅನುಸಾರವಾಗಿ ಹೋಗಿದ್ದಾರೆ. ನನ್ನ ವಿಚಾರವಾಗಿ ನಾನು ಇಲ್ಲಿ ಪಕ್ಷದಲ್ಲಿ ಉಳ್ಕೊಂಡಿದ್ದೀನಿ ಮತ್ತು ಇಲ್ಲೇ ಮುಂದುವರಿತೀನಿ.